ರಾಜ್ಯದ ಅಬಕಾರಿ ಇಲಾಖೆಯ ಹಲವು ಅಧಿಕಾರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಹಲವು ಕಡೆ ಆಗಿರುವಂತಹ ದಾಳಿ, ಬೆಂಗಳೂರು, ವಿಜಯನಗರ, ಹಾಗೇನೆ ಬೆಳಗಾವಿ, ಈ ರೀತಿ ಹಲವು ಕಡೆ ಇವತ್ತು ದಾಳಿ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಭಾವ ಅರೆಸ್ಟ್ ಆಗ್ತಾ ಇದ್ದಂತೆ ಇದು ಒಂದು ರೀತಿ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಸ್ವತಃ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ದಾಳಿ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ತನಿಖಾ ಸಂಸ್ಥೆಗಳಿಂದ ಸಾವಿರಾರು ದಾಳಿಗಳಾಗಿದೆ. ಐಟಿ, ಇಡಿ, ಈ ರೀತಿ ದಾಳಿಗಳಾಗಿರೋದ್ರಿಂದ ದಾಳಿ ಆದ್ಮೇಲೆ ಏನಾಯಿತು, ಎಷ್ಟು ಜನ ಅರೆಸ್ಟ್ ಆದ್ರು, ಯಾರಿಗೆ ಶಿಕ್ಷೆ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಎಲ್ಲೂ ಕೂಡ ಬಹಿರಂಗವಾಗಿ ಏನು ಗೊತ್ತಾಗಿಲ್ಲ. ಈ ದಾಳಿಗಳ ಉದ್ದೇಶ ಏನು, ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಛೂ ಬಿಡ್ತಾ ಇದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ರಾಜ್ಯದ ಅಬಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ನಡೆದ ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಕಾವು ಪಡೆದುಕೊಂಡಿರೋದು. ಪಿಡಬ್ಲ್ಯೂಡಿ ಮಿನಿಸ್ಟರ್ ಭಾವನನ್ನ ಇಡಿ ವಶಕ್ಕೆ ಪಡಿತಾ ಇದ್ದಂತೆ, ಆ ಭಾವನನ್ನ ಇಡಿ ವಶಕ್ಕೆ ಪಡಿತಾ ಇದ್ದಂತೆ ಇದು ಪೊಲಿಟಿಕಲ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತು, ವಾಗ್ದಾಳಿ ಎಲ್ಲವೂ ಕೂಡ ನಡೀತಾ ಇದೆ. ಕೇಂದ್ರದ ವಿರುದ್ಧ ರಾಜ್ಯದ ಗೃಹ ಸಚಿವರು ಗರಂ ಆಗಿದ್ರೆ, ಕಾಂಗ್ರೆಸ್ ಪಕ್ಷದೊಳಗೆ ಭಿನ್ನರಾಗ ಜೋರಾಗಿದೆ. ಯಾರಿಗೇನ ಅಂದ್ರು ಈ ಇಡಿ ದಾಳಿಯ ವಿಚಾರವಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಇಂದು ಕರ್ನಾಟಕದ 6 ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದು, ಅಬಕಾರಿ ಇಲಾಖೆಯ ಎಣ್ಣೆ ಹಣವನ್ನ ಕುಡಿದು ಚಿತ್ತಾಗಿದ್ದ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ. ಅದರಲ್ಲೂ ಪಿಡಬ್ಲ್ಯೂಡಿ ಮಿನಿಸ್ಟರ್ ಬಾವ ಮಂಜುನಾಥ್ರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವುದು ಜೋರು ರಾಜಕೀಯಕ್ಕೂ ವೇದಿಕೆಯಾಗಿದೆ. ಅಬಕಾರಿ ಅಕ್ರಮದ ಕೋಟೆ ಭೇದಿಸಿದ ಇಡಿ ಪಡೆ. ಇಡಿ ಇಕ್ಕಳಕ್ಕೆ ಸಿಕ್ಕು ಸಚಿವ ಸತೀಶ್ ಬಾವ ವಿಲವಿಲ. ಇಂದು ಬೆಳ್ಳಂಬೆಳಗ್ಗೆ ರಾಜ್ಯದ ಅಬಕಾರಿ ಇಲಾಖೆ ಭ್ರಷ್ಟ ಅಧಿಕಾರಿಗಳ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಬೆಂಗಳೂರು, ಬೆಳಗಾವಿ, ಮೈಸೂರು, ವಿಜಯನಗರ ಸೇರಿ ಹಲವೆಡೆ ರೇಡ್ ಮಾಡಿದ್ರು. ಅದರಲ್ಲೂ ಇಂಟ್ರೆಸ್ಟಿಂಗ್ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಮಂಜುನಾಥ್ ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ. ಇಡಿ ಇಕ್ಕಳದಲ್ಲಿ ಮಂಜುನಾಥ್ ಜಾರಕಿಹೊಳಿ ಕುಟುಂಬದ ಅಳಿಯ ಹಾಗೂ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರನಾಗಿರುವ ಮಂಜುನಾಥ್ಗೆ ಇಡಿ ಬಿಸಿ ತಟ್ಟಿದೆ. ರಾಜ್ಯ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿರುವ ಮಂಜುನಾಥ್ರನ್ನ ವಿದೇಶಗಳಿಗೆ ಅಕ್ರಮ ಹಣ ವರ್ಗಾವಣೆ ಹಾಗೂ ಹವಾಲಾ ವ್ಯವಹಾರ ಆರೋಪದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮಂಜುನಾಥ್ಗೆ ಸಂಬಂಧಿಸಿದ ಬೆಂಗಳೂರು, ಬೆಳಗಾವಿ ಹಾಗೂ ವಿಜಯನಗರ ನಿವಾಸದಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ದು, ಈ ವೇಳೆ ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಹಾಗೂ ಬೇನಾಮಿ ಆಸ್ತಿಗಳ ಪತ್ರ ಸಿಕ್ಕಿದೆ ಎನ್ನಲಾಗ್ತಿದೆ. ಜೊತೆಗೆ 100 ಬೇನಾಮಿ ಬಾರ್ ಲೈಸೆನ್ಸ್ಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆಯಂತೆ. ಮಂಜುನಾಥ್ರನ್ನ ಕೇಂದ್ರವಾಗಿಟ್ಟುಕೊಂಡು ಈ ದಾಳಿ ನಡೆದಿದ್ದು, ಅವರ ಆಪ್ತರು ಹಾಗೂ ಸಂಬಂಧಿಗಳಿಗೂ ಇಡಿ ಬಿಸಿ ಮುಟ್ಟಿಸಿದೆ. ವಿಜಯನಗರದಲ್ಲಿರುವ ತಂದೆ ದೇವೇಂದ್ರಪ್ಪ ಅವರ ನಿವಾಸದಲ್ಲೂ ಶೋಧ ನಡೆದಿದೆ. ಇಡಿ ದಾಳಿ ವಿಚಾರಕ್ಕೆ ಕಾಂಗ್ರೆಸ್ನಲ್ಲೇ ದ್ವಂದ್ವ. ಹೌದು, ಮಂಜುನಾಥ್ ಮೇಲೆ ನಡೆದ ಇಡಿ ದಾಳಿ ವಿಚಾರವಾಗಿ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ಹೇಳಿಕೆ ವ್ಯಕ್ತವಾಗ್ತಿದೆ. ಈ ದಾಳಿ ಖಂಡಿತ ರಾಜಕೀಯ ಪ್ರೇರಿತ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರೆ, ಇಲ್ಲ ಮಂಜುನಾಥ್ ಭ್ರಷ್ಟನೇ ಅಂತ ಮಾಜಿ ಅಬಕಾರಿ ಸಚಿವರೇ ಹೇಳ್ತಿದ್ದಾರೆ. ಇನ್ನು ಮಂಜುನಾಥ್ ಅವರ ತಂದೆ ದೇವೇಂದ್ರಪ್ಪ ಈ ದಾಳಿಯನ್ನ ಸ್ವಾಗತಿಸಿದ್ದಾರೆ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದನ್ 2%, ಲೆಸ್ ದನ್ 1.5%. ಏನ್ ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನ ಎಷ್ಟು ದಿನ ಬಿಟ್ಟಿದಾರೋ ಗೊತ್ತಿಲ್ಲ. ಅವಧಿಯಲ್ಲಿ ಅಂತದೇನು ಬಂದಿಲ್ಲ. ಅವ್ರ ಹಿಂದ್ಗಡೆ ಏನೋ ಯಾವಾಗ ಒಂದ್ 2 ಕೇಸ್ನಲ್ಲಿ ಹೋಗಿದ್ರು ಅಂತೇಳಿ ಕೇಳಿದ್ದೀನಿ. ಬಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗಲಿ, ಅವ್ರಿಗೇನು ಶಿಕ್ಷೆ ಆಗೋದಾಗ್ಲಿ
ನಾನು ಬಂದ ನಂತರ ಯಾವ್ದಿಲ್ಲ, ಮೊದಲು ಏನಾಗಿದೆ ನನಗೆ ಗೊತ್ತಿಲ್ಲ. ಗೊತ್ತಾಗ್ತೀಗ ಯಾಕೆ ಮಾಡಿದ್ರು ಯಾಕಲ್ಲ ಏನು ನಡೆದಂತಿ ಅಂತ. ನಾನು ಬಿಜೆಪಿಯಿಂದ ಸಂಸದನಾಗಿ ಬಂದಿದ್ದೇನೆ. ಎಲ್ಲಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ ಹತ್ರ 5 ವರ್ಷ ಕೆಲಸ ಮಾಡೇನಿ, ಮೋದಿ ಸಾಹೇಬ್ ಹತ್ರ 5 ವರ್ಷ ಮಾಡೇನಿ. ಒಬ್ಬ ಗನ್ಮ್ಯಾನ್ ನನ್ನ ಹತ್ರ ಇರ್ತಲ್ಲ. ಕಾಂಗ್ರೆಸ್ ನಾಯಕರ ಭಿನ್ನ ಹೇಳಿಕೆ ಬಗ್ಗೆ, ಮಂಜುನಾಥ್ ಮೇಲಿನ ಇಡಿ ದಾಳಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಯಾವುದೇ ನಿಲುವನ್ನ ತೆಗೆದುಕೊಂಡಿಲ್ಲ. ರಾಜಕೀಯ ವಿಚಾರ ನಾಳೆ ಮಾತನಾಡ್ತೇನೆ ಅಂತ ಕಾಲದೋಡಿದ್ರು. ಗೊತ್ತಿಲ್ಲ, ಅದು ಇನ್ನೂ ಇನಿಷಿಯೇಷನ್ ಆಗಬೇಕು. ಎದಕ್ ಮಾಡಿದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮ್ಯಾಗ ಗೊತ್ತಾಗಲ್ಲ ಎದಕ್ ಮಾಡಿದಾರಂತ. ಮಾಹಿತಿ ಬರೋರಿಗೆ ಹೇಳಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ. ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್. ಆವಾಗ ಅದಕ್ಕೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಗಾದೆ ಮಾತಿನಂತೆ ಮಂಜುನಾಥ್ ಇಡಿ ಬಲೆಗೆ ಬಿದ್ದಿದ್ದಾರೆ. ಈ ಹಿಂದೆ ಮೈಸೂರಿನಲ್ಲಿ ಅಬಕಾರಿ ಡಿಸಿ ಆಗಿದ್ದಾಗಲೂ ಈ ಮಂಜುನಾಥ್ ಲೋಕಾಯುಕ್ತರ ಕೈಗೆ ಸಿಕ್ಕಿ ಬಿದ್ದಿದ್ರಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.